ನಮಸ್ಕಾರ ವೀಕ್ಷಕರೇ, 30 ನಿಮಿಷ 30 ಸುದ್ದಿಗೆ ಸ್ವಾಗತ. ನಾನು ಚೈತ್ರ ರಾಜ್. ವೀಕ್ಷಕರೇ, ದಿನದಲ್ಲಿ ನಡೆದಂತ ಪ್ರಮುಖ ಸುದ್ದಿಗಳನ್ನ ಇದೀಗ ಒಂದೊಂದೇ ಫಟಾಫಟ್ ನೋಡ್ತಾ ಹೋಗೋಣ. ತುಂಬಿ ಹರಿಯುತ್ತಿದ್ದ ಕಾಲುವೆಗೆ ಕಾರು ಬಿದ್ದು ಇಬ್ಬರು ಸಾವನ್ನಪ್ಪಿದ ಘಟನೆ ಅಥಣಿ ತಾಲೂಕಿನ ರಡ್ಡೆರಟ್ಟಿಯಲ್ಲಿ ನಡೆದಿದೆ. ತುಂಬಿ ಹರಿಯುತ್ತಿದ್ದ ರಡ್ಡೆಹಳ್ಳಿ ಕಾಲುವೆಗೆ ಕಾರ್ ಬಿದ್ದಿದ್ದು ಮಹದೇವ, ಸುರೇಶ್ ಅನ್ನೋರು ಸಾವನ್ನಪ್ಪಿದ್ದಾರೆ. ಸದ್ಯ ಮಹದೇವ್ ಶವ ಕಾರ್ನಲ್ಲೇ ಪತ್ತೆಯಾಗಿದ್ದು ಸುರೇಶ್ ಮೃತದೇಹ ಸ್ವಲ್ಪ ದೂರದಲ್ಲಿ ಸಿಕ್ಕಿದೆ. ಶ್ರೀಕಾಂತ್ ಎಂಬಾತ ಈಜಿ ಪಾರಾಗಿದ್ದಾನೆ. ಕ್ರೇನ್ ಸಹಾಯದಿಂದ ಕಾರನ್ನ ಹೊರತೆಗೆಯಲಾಗಿದೆ. ಕರ್ನಾಟಕದಲ್ಲಿ ವರುಣ ಅಕ್ಷರಶಃ ಅಬ್ಬರಿಸುತ್ತಿದ್ದಾನೆ. ಬಹುತೇಕ ಎಲ್ಲ ಜಿಲ್ಲೆಗಳಲ್ಲಿ ಮಳೆಯಾಗ್ತಾ ಇದ್ದು ರೈತರು ಖುಷಿಯಾಗಿದ್ದಾರೆ. ಕೆಲವೆಡೆ ಸಣ್ಣ ಪುಟ್ಟ ಅನಾಹುತ ಸಂಭವಿಸಿವೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ವರುಣ ಅಬ್ಬರಿಸುತ್ತಿದ್ದಾನೆ. ಮೊನ್ನೆ ಬಂಟ್ವಾಳದ ಪಂಚಿಕಲ್ಲಿನಲ್ಲಿ ಗುಡ್ಡ ಕುಸಿದಿದ್ರೆ ಇವತ್ತು ಕಣ್ಣೂರಿನ ಬೆಳ್ಳೂರು ಗುಡ್ಡೆಯಲ್ಲಿ ಭೂಕುಸಿತವಾಗಿದೆ. 10ಕ್ಕೂ ಅಧಿಕ ಮನೆಗಳು ಅಪಾಯದ ಅಂಚಿನಲ್ಲಿದ್ದು 4 ಮನೆಗಳ ನಿವಾಸಿಗಳನ್ನ ಸುರಕ್ಷಿತ ಸ್ಥಳಕ್ಕೆ ಸ್ಥಳಾಂತರಿಸಲಾಗಿದೆ. ಭಾರೀ ಮಳೆಯಿಂದ ತತ್ತರಿಸಿರುವ ಕಣ್ಣೂರಿನ ಜನರಿಗೆ 2 ದಿನಗಳಿಂದ ಕುಡಿಯಲು ನೀರಿಲ್ಲ. ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಮಳೆ ಆರ್ಭಟ ಮುಂದುವರೆದಿದೆ. ಭಾರೀ ಮಳೆಗೆ ಕಟೀಲು ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಬಳಿಯ ನಂದಿನಿ ನದಿ ಉಕ್ಕಿ ಹರಿತಾ ಇದೆ. ನಂದಿನಿ ನದಿಯಲ್ಲಿ ನೀರಿನ ಹರಿವಿನ ಪ್ರಮಾಣ ಹೆಚ್ಚಾಗಿದೆ. ಸುತ್ತಮುತ್ತ ಪ್ರದೇಶದಲ್ಲಿನ ತಗ್ಗು ಪ್ರದೇಶಗಳಿಗೆ ನೀರು ನುಗ್ಗಿದ್ದು ಕಟೀಲು ಎಕ್ಕಾರು ಭಾಗದ ಕೆಲ ಅಡಿಕೆ ತೋಟಗಳು ಜಲಾವೃತಗೊಂಡಿವೆ. ಕೊಡಗು ಜಿಲ್ಲೆಯಲ್ಲಿ ಮಳೆ ಹಾನಿಗೀಡಾದ ಪ್ರದೇಶಗಳಿಗೆ ಸಂಸದ ಪ್ರತಾಪ್ ಸಿಂಹ ಭೇಟಿ ನೀಡಿ ಪರಿಶೀಲಿಸಿದರು. ಈ ವೇಳೆ ಮಾತನಾಡಿದ ಅವರು, ಮಳೆಗಾಲ ಮುಗಿದ ಕುಸಿಯುತ್ತಿರುವಂತಹ ರಸ್ತೆ ಕಾಮಗಾರಿಯನ್ನ ಮಾಡಿ ಮುಗಿಸ್ತೇವೆ ಅಂತ ಹೇಳಿದ್ದಾರೆ. ಧಾರಾಕಾರವಾಗಿ ಮಳೆ ಸುರಿತಾ ಇದೆ. ಸುಮಾರು ಕಡೆ ರಸ್ತೆಗಳು ಕೂಡ ಹಾಳಾಗಿದೆ. ವಿಶೇಷವಾಗಿ ನಮ್ಮ ಏನು ಹೈವೇ ಇದೆ ಮಂಗಳೂರಿಗೆ ಹೋಗುವಂಥದ್ದು, ಇದು ಮಡಿಕೇರಿಯಿಂದ ಸಂಪಾಜಿವರೆಗೂ ಪ್ರತಿ ಸಾರಿನೂ ಕೂಡ ಎಲ್ಲೋ ಒಂದು ಕಡೆ ಭೂಕುಸಿತ ಆಗುವಂಥದ್ದು ಸಮಸ್ಯೆಗಳು ಸೃಷ್ಟಿ ಆಗ್ತಾ ಇರ್ತದೆ. ಈ ಸಾರಿ ಪ್ರಮುಖವಾದ ಸಮಸ್ಯೆಗಳಾಗದೇ ಇದ್ರೂ ಕೂಡ ಈ ಹಿಂದೆ 2018ರಲ್ಲಿ ಎಲ್ಲಿ ಕುಸಿತಿತ್ತೋ ಅದೇ ಭಾಗದಲ್ಲಿ ಕಳೆದ ವರ್ಷವೂ ಮತ್ತೆ ಸಮಸ್ಯೆ ಆಯಿತು. ಈ ವರ್ಷವೂ ಸಮಸ್ಯೆ ಆಗಿದೆ. ನಮ್ಮದು ಉಡುಪಿ ಜಿಲ್ಲೆಯಲ್ಲಿ ಧಾರಾಕಾರ ಮಳೆಯಾಗಿದೆ. ಸೌಪರ್ಣಿಕಾ ನದಿ ತುಂಬಿ ಹರಿತಾ ಇದೆ. ಬೈಂದೂರು ತಾಲೂಕಿನ ಹಲವು ಗ್ರಾಮಗಳಲ್ಲಿ ಪ್ರವಾಹ ಪರಿಸ್ಥಿತಿ ಎದುರಾಗಿದ್ದು ನಾವಂದ ಗ್ರಾಮ ಜಲಾವೃತವಾಗಿ ಜನರು ತತ್ತರಿಸಿದ್ದಾರೆ. ಬಂಟ್ವಾಡಿ ಬ್ರಿಡ್ಜ್ ಕಾಮಗಾರಿ ಹಿನ್ನೆಲೆಯಲ್ಲಿ ಗ್ರಾಮಕ್ಕೆ ಮಳೆ ನೀರು ನುಗ್ಗಿದೆ. ಉಡುಪಿ ಜಿಲ್ಲಾಡಳಿತ ಗ್ರಾಮಸ್ಥರನ್ನ ಸ್ಥಳಾಂತರ ಮಾಡುತ್ತಿದೆ. ಇನ್ನು ಸೋಮವಾರದವರೆಗೂ ಶಾಲೆ ಕಾಲೇಜುಗಳಿಗೆ ರಜೆ ಘೋಷಣೆ ಮಾಡಲಾಗಿದೆ. ಬ್ರಹ್ಮಾವರ ತಾಲೂಕಿನ ಉಪ್ಪೂರು ಗ್ರಾಮದ 70 ಮನೆಗಳು, 1 ಶಾಲೆ ಭಾಗಶಃ ಮುಳುಗಿ ಹೋಗಿದೆ. ಉತ್ತರ ಕನ್ನಡ ಜಿಲ್ಲೆಯ ಅಣಶಿ ಘಟ್ಟದಲ್ಲಿ ನಿರಂತರವಾಗಿ ಗುಡ್ಡ ಕುಸಿತವಾಗ್ತಾ ಇದೆ. ಅಘನಾಶಿನಿ, ಗಂಗಾವಳಿ, ಶರಾವತಿ ನದಿ ಉಕ್ಕಿ ಹರಿತಾ ಇದೆ. ಧಾರಾಕಾರವಾಗಿ ಸುರಿದ ಮಳೆಯಿಂದಾಗಿ ಕಾರವಾರದ ರಾಷ್ಟ್ರೀಯ ಹೆದ್ದಾರಿ 66ರ ಬಿಣಾಗ ರಸ್ತೆ ಬಂದ್ ಆಗಿದೆ. ಉಡುಪಿಯ ಮರವಂತೆ ಬೀಚ್ನಲ್ಲಿ ಪ್ರವಾಸಿಗರು ಹುಚ್ಚಾಟ ಮಾಡಿದ್ದಾರೆ. ಅಲೆಗಳ ಅಬ್ಬರ ತಡೆಯಲು ಹಾಕಿದ್ದ ಕಲ್ಲಿನ ಮೇಲೆ ನಿಂತು ಸೆಲ್ಫಿ ತೆಗೆದುಕೊಳ್ತಿದ್ದಾರೆ. ಮಹಾರಾಷ್ಟ್ರದ ಘಟ್ಟ ಪ್ರದೇಶದಲ್ಲಿ ಭಾರೀ ಮಳೆಯಿಂದಾಗಿ ನದಿಗಳು ಮೈದುಂಬಿ ಹರಿತಾ ಇದೆ. ಕೃಷ್ಣ, ದೂದಗಂಗಾ, ವೇದಗಂಗಾ, ಘಟಪ್ರಭಾ ನದಿಗೆ ನೀರಿನ ಹರಿವು ಹೆಚ್ಚಿದ್ದು ನಿನ್ನೆಯಿಂದ ಕೃಷ್ಣಾ ನದಿ ಒಳಹರಿವಿನ ಪ್ರಮಾಣದಲ್ಲಿ ಏರಿಕೆಯಾಗಿದೆ. ಒಳಹರಿವು ಹೆಚ್ಚಾದಲ್ಲಿ ಪಕ್ಕದ ಗದ್ದೆಗಳಿಗೆ ನೀರು ನುಗ್ಗುವ ಆತಂಕ ಎದುರಾಗಿದೆ. ಚಿಕ್ಕೋಡಿ ತಾಲೂಕಿನ ಮಾಂಜರಿ, ಯಡೂರು, ಕಲ್ದೋಳ ಗ್ರಾಮದ ರೈತರಲ್ಲಿ ಆತಂಕ ಮನೆ ಮಾಡಿದೆ. ರಾಯಚೂರಿನಲ್ಲಿ ಕಳೆದೆರಡು ದಿನಗಳಿಂದ ಮಳೆ ಅಬ್ಬರ ಜೋರಾಗಿದೆ. ಹಗಲು ರಾತ್ರಿ ಬಿಡುವಿಲ್ಲದೆ ವರುಣನ ಆರ್ಭಟ ಹೆಚ್ಚಾಗಿದ್ದು ಮಂತ್ರಾಲಯ ರಸ್ತೆ ತುಂಬೆಲ್ಲ ನೀರು ಹರಿತಾ ಇದೆ. ವಾಹನ ಸವಾರರು ಪರದಾಡುತ್ತಿದ್ದು ಜನಜೀವನ ಅಸ್ತವ್ಯಸ್ತಗೊಂಡಿದೆ. ಹಾಸನದ ಸಕಲೇಶಪುರದಲ್ಲಿ ರಸ್ತೆಗೆ ಅಡ್ಡಲಾಗಿ ಬಿದ್ದಿದ್ದ ಮರ ತಪ್ಪಿಸಲು ಹೋಗಿ ಬಸ್ಸೊಂದು ಚರಂಡಿಗೆ ಇಳಿದಿದೆ. ಬಸ್ನಲ್ಲಿ ಬಹುತೇಕ ವಿದ್ಯಾರ್ಥಿಗಳು ಪ್ರಯಾಣಿಸ್ತಾ ಇದ್ರು. ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯವಾಗಿಲ್ಲ. ಇನ್ನು ಕಾವೇರಿ ನದಿಯಲ್ಲಿ ದಿನೇ ದಿನೇ ನೀರಿನ ಪ್ರಮಾಣ ಹೆಚ್ಚಳವಾಗ್ತಾ ಇದ್ದು ನದಿ ಅಂಚಿಗೆ ತೆರಳದಂತೆ ಮಂಡ್ಯ ಜಿಲ್ಲೆಯ ರಾಂಪುರದಲ್ಲಿ ಡಂಗೂರದ ಮೂಲಕ ಎಚ್ಚರಿಕೆಯನ್ನು ನೀಡಲಾಗ್ತಾ ಇದೆ. ನೀರಿನ ಪ್ರವಾಹ ಜಾಸ್ತಿ ಆಗಿರೋದ್ರಿಂದ ಹೊಳೆ ಮಕ್ಕಳಿಗೆ
ಯಾರು ಹೋಗಬಾರ್ದಂತೆ ದನ ಕರ ಬಿಡಬಾರ್ದಂತೆ ಕಣಪ್ಪ. ಚಿಕ್ಕಮಗಳೂರಿನಲ್ಲಿ ಭಾರಿ ಮಳೆಗೆ ರಸ್ತೆ ಕುಸಿತವಾಗಿದೆ. ಕೊಪ್ಪ ತಾಲೂಕಿನ ಹೆರೂರು ಗ್ರಾಮದಲ್ಲಿ ರಸ್ತೆಯ ಸಮೇತ ಭೂಮಿ ಕುಸಿತವಾಗಿದ್ದು ಉತ್ತಿನಗದ್ದೆ ಶುಂಠಿಕೂಡಿ ಗ್ರಾಮದ ಸಂಪರ್ಕ ಕಡಿತವಾಗಿದೆ. ಶುಂಠಿಕೂಡಿಗೆ ಹೋಗುವ ರೋಡ್ ಮುಂಗಾರು ಮಳೆಗೆ ಜಲಪಾತಗಳ ಸೌಂದರ್ಯ ಹೆಚ್ಚಾಗ್ತಾ ಇದೆ. ಹಾಲ್ನೊರೆಯಂತ ನೀರು ಕಲ್ಲು ಗುಡ್ಡಗಳ ನಡುವೆ ಧುಮ್ಮುಕ್ಕುತ್ತಿರುವುದು ನಿಸರ್ಗದ ಸೌಂದರ್ಯ ಇನ್ನಷ್ಟು ಹೆಚ್ಚಿಸಿದೆ. ಸತತ ಮಳೆಯಿಂದಾಗಿ ಜೋಗ ಜಲಪಾತ ಧುಮ್ಮಿಕ್ತಾ ಇದೆ. ಕಳೆದ 4-5 ದಿನಗಳಿಂದ ಬಿಟ್ಟು ಬಿಡದೆ ಮಳೆ ಸುರಿತಾ ಇದ್ದು ರಾಜ ರಾಣಿ ರೋರರ್ ರಾಕೆಟ್ ಕವಲುಗಳಲ್ಲಿ ಮತ್ತೆ ಜೀವ ಕಳೆ ಬಂದಿದೆ. ಇನ್ನು ಚಿಕ್ಕಮಗಳೂರಿನ ಹೆಬ್ಬೆ ಜಲಪಾತವು ಭೋರ್ಗರಿತಾ ಇದೆ. 80 ಅಡಿ ಎತ್ತರದಿಂದ ನೀರು ಧುಮ್ಮಿಕ್ಕಿ ಹರಿಯುತ್ತಿರುವ ಜಲಪಾತವನ್ನು ನೋಡುವುದಕ್ಕೆ ಪ್ರವಾಸಿಗರು ಆಗಮಿಸುತ್ತಿದ್ದಾರೆ. ಇನ್ನು ಬೆಳಗಾವಿ ಜಿಲ್ಲೆಯ ಗೋಕಾಕ್ ಜಲಪಾತಕ್ಕೂ ಜೀವ ಕಳೆ ಬಂದಿದ್ದು ಬೋರ್ಗರೆದು ಹರಿತಾ ಇದೆ. ದೂದ್ ಗಂಗಾ ಫಾಲ್ಸ್ ಸಹ ಹಾಲ್ನೊರೆಯಂತೆ ಧುಮ್ಮಿಕ್ಕುತ್ತಿದೆ. ರಾಜ್ಯಾದ್ಯಂತ ಮುಂಗಾರು ಮಳೆಯಾಗ್ತಾ ಇರುವುದರಿಂದ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಉಸ್ತುವಾರಿ ಸಚಿವರು ಡಿಸಿಗಳ ಜೊತೆ ಸಭೆ ನಡೆಸುತ್ತಿದ್ದಾರೆ. ಈ ಸಭೆಯಲ್ಲಿ ಗೋವಿಂದ ಕಾರಜೋಳ, ಎಸ್ಟಿ ಸೋಮಶೇಖರ್, ವಿ ಸೋಮಣ್ಣ ಹಾಗೂ ಸಿಎಸ್ ವಂದಿತಾ ಶರ್ಮಾ ಭಾಗಿಯಾಗಿದ್ದಾರೆ. ಮಳೆಯಿಂದಾದ ಅನಾಹುತದ ಬಗ್ಗೆ ಮಾಹಿತಿ ಸಂಗ್ರಹಿಸಿರುವ ಸಿಎಂ ಮುಂದಿನ ಕ್ರಮಗಳ ಬಗ್ಗೆ ಚರ್ಚೆ ಮಾಡುತ್ತಿದ್ದಾರೆ. ಉತ್ತರ ಭಾರತದಲ್ಲಿ ಮಳೆಯ ಅಬ್ಬರ ಹೆಚ್ಚಾಗಿದ್ದು ಇಂದು ಬೆಳಗ್ಗೆ ಉತ್ತರಾಖಂಡದ ರಾಮನಗರದಲ್ಲಿ ಕಾರೊಂದು ಢೇಲಾ ನದಿಗೆ ಬಿದ್ದು ನೀರಿನಲ್ಲಿ ಕೊಚ್ಚಿ ಹೋಗಿದೆ. ಈ ದುರಂತದಲ್ಲಿ ಪಂಜಾಬ್ನ 9 ಪ್ರವಾಸಿಗರು ನೀರಿನಲ್ಲಿ ಮುಳುಗಿ ಸಾವನ್ನಪ್ಪಿದ್ದಾರೆ. ಈಗಾಗಲೇ 9 ಮೃತದೇಹಗಳನ್ನು ಹೊರತೆಗೆಯಲಾಗಿದ್ದು ಕಾರಿನಲ್ಲಿ ಮುಳುಗಿದ್ದ ಒಬ್ಬರನ್ನ ರಕ್ಷಿಸಲಾಗಿದೆ. ತೆಲಂಗಾಣದಲ್ಲಿ ಬಸ್ಸೊಂದು ಶಾಲಾ ಮಕ್ಕಳನ್ನ ಕರ್ಕೊಂಡು ಹೋಗ್ತಿದ್ದಾಗ ಏಕಾಏಕಿ ಮಳೆ ನೀರು ನುಗ್ಗಿ ಬಂದಿದೆ. ಸ್ಥಳೀಯರ ಸಮಯ ಪ್ರಜ್ಞೆಯಿಂದ ಎಲ್ಲಾ ಮಕ್ಕಳು ಪ್ರಾಣಾಪಾಯದಿಂದ ಪಾರಾಗಿದ್ದು ಟ್ರ್ಯಾಕ್ಟರ್ ಸಹಾಯದಿಂದ ಬಸ್ ಅನ್ನ ಹೊರಗೆಳೆಯಲಾಗಿದೆ. ಸಾಮಾನ್ಯವಾಗಿ ರೈತರು ಮಳೆ ಬರಲಿ ಅಂತ ಬೇಡ್ಕೋತಾರೆ. ಆದರೆ ಗದಗದ ನರಗುಂದ, ಶಿರಹಟ್ಟಿ, ರೋಣ, ಮುಂಡರಗಿ ಭಾಗದ ರೈತರು ಯಾಕಾದ್ರೂ ಮಳೆ ಬಂತೋ ಅಂತ ಹೇಳ್ತಿದ್ದಾರೆ. ಭಾರಿ ಮಳೆಯಿಂದಾಗಿ ಜಮೀನಿನಲ್ಲಿ ನೀರು ನಿಂತಿದ್ದು ಹೆಸರು ಬೆಳೆಗೆ ಹಳದಿ ರೋಗದ ಕಾಟ ಶುರುವಾಗಿದೆ. 1,20,000ಕ್ಕೂ ಹೆಚ್ಚು ಹೆಕ್ಟೇರ್ ಪ್ರದೇಶದಲ್ಲಿ ಹೆಸರು ಬೆಳೆ ಬೆಳೆಯಲಾಗಿದ್ದು 6,000 ಹೆಕ್ಟೇರ್ನಲ್ಲಿ ಬೆಳೆದ ಬೆಳೆಗೆ ಹಳದಿ ರೋಗ ಬಾಧೆ ಕಾಡ್ತಾ ಇದೆ. ಔಷಧಿ ಸಿಂಪಡಿಸಿದ್ರೂ ರೋಗ ನಿಯಂತ್ರಣಕ್ಕೆ ಬಾರದೆ ರೈತರು ತಲೆ ಮೇಲೆ ಕಾಯಿ ಹೊತ್ತು ಕುಳಿತಿದ್ದಾರೆ. ಸಿದ್ದರಾಮೋತ್ಸವಕ್ಕೆ ಪರೋಕ್ಷ ವಿರೋಧ ವ್ಯಕ್ತಪಡಿಸುತ್ತಿದ್ದ ಡಿಕೆ ಶಿವಕುಮಾರ್ ಯು ಟರ್ನ್ ಹೊಡೆದಿದ್ದಾರೆ. ಸಿದ್ದರಾಮೋತ್ಸವ ಪಕ್ಷದ ವೇದಿಕೆಯಲ್ಲೇ ನಡೆಯಲಿದೆ ಎಂದು ಡಿಕೆಶಿ ಘೋಷಿಸಿದರು. ಪಕ್ಷದ ಒಳಗೆ ನಡೆಯುತ್ತಿರುವ ಮುಸುಕಿನ ಗುದ್ದಾಟದ ಮಧ್ಯೆ ಡಿಕೆ ಶಿವಕುಮಾರ್ರನ್ನ ಸಿದ್ದರಾಮಯ್ಯ ಉಪಹಾರಕ್ಕೆ ಆಹ್ವಾನಿಸಿದರು. ಸಿದ್ದರಾಮೋತ್ಸವವನ್ನ ಪಕ್ಷದ ಸಮಾವೇಶವಾಗಿ ಬಿಂಬಿಸಲು ಹೊರಟ ಡಿಕೆಶಿಯನ್ನ ವಿಶ್ವಾಸದ ದಾಳ ಉರುಳಿಸಿ ಕಟ್ಟಿಹಾಕಲು ಸಿದ್ದರಾಮಯ್ಯ ಯತ್ನಿಸುತ್ತಿದ್ದಾರೆ. ಇನ್ನು ಉಭಯ ನಾಯಕರ ಭೇಟಿ ವೇಳೆ ಮಹತ್ವದ ಚರ್ಚೆ ನಡೆದಿದೆ ಅಂತ ಹೇಳಲಾಗ್ತಾ ಇದೆ. ಇರ್ತಾರೆ ಇದರಲ್ಲಿ, ಬಟ್ ನನಗೆ 75 ವರ್ಷ ತುಂಬ್ತಾ ಇರೋದ್ರಿಂದ ಇದು ಒಂದು ಮೈಲ್ ಸ್ಟೋನ್ ಅಂತೇಳಿ ಮಾಡ್ತಾ ಇದ್ದೀವಿ. ಸೊ ಅದಕ್ಕೋಸ್ಕರ ಇದು ಪಕ್ಷದ ವೇದಿಕೆ ಅಂತ ಇಲ್ಲದೆ ಹೋದ್ರು ಕೂಡ ಪಕ್ಷದವರೇ ಮಾಡ್ತಾ ಇರೋದು. ನಾನು ಕೆಲವು ವಿಚಾರಗಳನ್ನ ವಿರೋಧ ಪಕ್ಷದ ನಾಯಕರಿಗೆ ತಿಳಿಸಬೇಕಾಗಿತ್ತು. ಸೊ ನನ್ನನ್ನು ಇವತ್ತು ಇಲ್ಲ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಬಾ ಮಾತಾಡೋಣ ಅಂತೇಳಿ ನನಗೆ ವಿರೋಧ ಪಕ್ಷದ ನಾಯಕರು ಆಹ್ವಾನಿಸಿದ್ರು. ನಾನು ಬಂದು ಕೂತ್ಕೊಂಡು ನಾವು ಸುಮಾರು 1 ಗಂಟೆಗಳ ಕಾಲ ಚರ್ಚೆ ಮಾಡಿದ್ದೇವೆ. ಮುಂದೆ ಪಕ್ಷ ಯಾವ ರೀತಿ ತೆಗೆದುಕೊಂಡು ಹೋಗಬೇಕು, ಏನೇನು